ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೆ ಸ್ವಾಗತ ಸನ್ವಿ ಚಾನಲ್ಗೆ. ನಾನು ಶ್ರೀದೇವಿ ನಾಯಕ್. ಇವತ್ತು ನಾನು ಮನೆಯಲ್ಲಿ ಸುಲಭವಾಗಿ ಪಾನಿಪುರಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಏನೇನು ಸಾಮಗ್ರಿ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲಿಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ತಗೊಂಡಿದ್ದೀನಿ. ಒಂದು ಬೌಲು ಪಾನಿಪುರಿ ಪಾಪಡಿ ತಗೊಂಡಿದ್ದೀನಿ. ಇವು ಎಲ್ಲ ಕಿರಾಣಿ ಶಾಪಲ್ಲೂ ಅವೈಲೇಬಲ್ ಇರುತ್ತೆ, ನೀವು ಹೋಗಿ ಕೇಳಿದರೆ ಸಿಗುತ್ತೆ, ಟ್ರೈ ಮಾಡಿ. ಹಾಗೆ ನಾನು 3 ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹುಣಸೆ ಹಣ್ಣು ತಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ನಾನು 2 ತಗೊಂಡಿದ್ದೀನಿ, ಯಾಕಂದರೆ ಖಾರ ಜಾಸ್ತಿ ಇದೆ ಅಂತ. ಇವು ಗುಂಟೂರು ಹಸಿಮೆಣಸಿನ್ಕಾಯಿ. ಮತ್ತು ನೋಡಿ, ಮಸಾಲೆ ಪದಾರ್ಥ ಅರಿಶಿನ ಪುಡಿ, ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ, 2 ಟೇಬಲ್ ಸ್ಪೂನ್ ಪಾನಿಪುರಿ ಮಸಾಲ ತಗೊಂಡಿದ್ದೀನಿ. ಹಾಗೆ ಇಲ್ಲಿ 3 ಈರುಳ್ಳಿಯನ್ನು ನಾನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಯಾವ ರೀತಿ ಅಂತ ನಾನು ಕೈಯಲ್ಲಿ ತೋರಿಸ್ತೀನಿ. ಈ ರೀತಿ ನಾನಿಲ್ಲಿ ಈ ಥರ ಚಾಪರಲ್ಲಿ ನಾನು ಕಟ್ ಮಾಡಿ ತಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ನೀವು ಡೈಲಿ ಯಾವ ರೀತಿ ಕಟ್ ಮಾಡ್ತೀರಾ ಈರುಳ್ಳಿ ತರಕಾರಿ ಆ ಥರನೇ ಕಟ್ ಮಾಡಿ ತಗೊಳ್ಳಿ. ನೋಡಿ ಎಷ್ಟು ಸಣ್ಣದಾಗಿ ಬರುತ್ತೆ. ಆಲೂಗಡ್ಡೆ ಮತ್ತು ಪುರಿ ಪಾಪಡಿಯನ್ನು ನಾವು ತೆಗೆದು ಉಳಿಕಿದ್ದೆಲ್ಲ ಸಾಮಗ್ರಿಗಳನ್ನು ಈಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡಿ ತಗೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಫೈನಾಗಿ ಮಿಕ್ಸಿ ಮಾಡಿ ತಗೊಳ್ಳಿ. ನೋಡಿ ನಾನು ಇವಾಗ ಮಾಡಿದ್ದೀನಿ. ಹಾಗೆ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನಾನು ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ನೀವು ನಿಮಗೆ ಸಿಹಿ ಎಷ್ಟು ಬೇಕು ನೋಡಿ ಹಾಕಿಕೊಳ್ಳಿ. ಮತ್ತು ಪೆಪ್ಪರ್ ಪೌಡರ್ ಅಂದರೆ ಕರಿಮೆಣಸಿನ ಪೌಡರ್, ಪಾನಿಪುರಿ ಪೌಡರ್ ಕೂಡ ಸಿಗುತ್ತೆ, ಅದನ್ನು ನಾನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿ ಹಾಕಿಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಬನ್ನಿ ಇವಾಗ ಒಂದು ಬೌಲು ತಗೊಂಡು ನಾವು ಬೇಯಿಸಿರೋ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ತಗೊಳ್ಳೋಣ. ನೋಡಿ ನಾನು ಇಲ್ಲಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಸ್ಮ್ಯಾಶ್ ಮಾಡಿ ತಗೊಳ್ಳಿ. ಇವಾಗ ಆಗಿದೆ ನೋಡಿ. ಮಸಾಲೆ ಪದಾರ್ಥ ಗರಂ ಮಸಾಲ, ಅರಿಶಿನ ಪೌಡರ್ ಹಾಗೂ ಅಚ್ಕಾರದ ಪುಡಿ ಮತ್ತು ಪಾನಿಪುರಿ ಮಸಾಲ, ಇದರಲ್ಲೂ ಕೂಡ ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋ ಈರುಳ್ಳಿಯನ್ನು ನಾವು ಹಾಕಿಕೊಳ್ಳೋಣ. ನಿಮಗೆ ಎಷ್ಟು ಬೇಕು ಪ್ರಮಾಣ ನೋಡಿ ಹಾಕಿಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ನೋಡಿ ನಾನು ಯಾವ ರೀತಿ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಹಾಗೆ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಹಸಿಮೆಣಸಿನ್ಕಾಯಿ ಕೂಡ ಹಾಕಿಕೊಳ್ತಾ ಇದ್ದೀನಿ. ನೀವು ಖಾರಕ್ಕೆ ತಕ್ಕಂತೆ ಹಾಕಿಕೊಳ್ಳಿ. ಮಿಕ್ಸ್ ಮಾಡಿ ಇವಾಗ ಸ್ಟವ್ ಆನ್ ಮಾಡಿ ನಾವು ಒಂದು ಫಡ್ಡಿನ ಹಂಚು ತಗೊಳ್ಳೋಣ. ಹೊಸ ರೀತಿಯಲ್ಲಿ ನಾನು ಫಡ್ಡಿನ ಹಂಚಿನಲ್ಲಿ ಪುರಿ ಹೇಗೆ ಮಾಡಿಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದರಲ್ಲಿ ಕಡಿಮೆ ಎಣ್ಣೆಯಲ್ಲಿ ಮನೆ ಮಂದಿ ಎಲ್ಲರಿಗಾಗುವಷ್ಟು ಪುರಿಯನ್ನು ನಾವು ಫ್ರೈ ಮಾಡಿಕೊಳ್ಳಬಹುದು. ಎಲ್ಲ ಬಾಕ್ಸಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಕಾಯಲು ಬಿಡಿ. ಇವಾಗ ಎಣ್ಣೆ ಕಾದಿದೆ ನೋಡಿ. ನಾನು ಒಂದೊಂದಾಗಿ ಪುರಿ ಸ್ಲೈಸ್ಗಳನ್ನು ಹಾಕಿಕೊಳ್ತಾ ಇದ್ದೀನಿ. ನೋಡಿ ಎಣ್ಣೆ ಆಲ್ರೆಡಿ ಕಾದಿದೆ. ತಂತಾನೆ ಯಾವ ಥರ ಪುರಿ ಉಬ್ಬಿ ಬರ್ತಾ ಇದೆ ನೋಡಿ. ನಾವು ಅದನ್ನು ತಿರುಗಿಸಿ ಹಾಕೋ ಅವಶ್ಯಕತೆಯೇ ಇಲ್ಲ, ಆ ಥರ ತಂತಾನೆ ತಿರುಗಿಸ್ಕೊಳ್ತಾ ಇದ್ದಾವೆ ನೋಡಿ. ಟ್ರೈ ಮಾಡಿ ಫ್ರೆಂಡ್ಸ್, ಎಲ್ಲರೂ ಒಳ್ಳೆ ರೆಸಿಪಿಯನ್ನು ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ನೋಡಿ ನಾನು ಇವಾಗ ನಮ್ಮ ಮನೆಯಲ್ಲಿ ಆಗುವಷ್ಟು ಪುರಿಯನ್ನು ನಾನು ರೆಡಿ ಮಾಡಿ ತೊಗೊಂಡಿದ್ದೀನಿ. ಪುರಿ, ಭಾಜಿ ಮತ್ತು ಪಾನಿ, ಏನೇನು ಸಾಮಗ್ರಿಗಳು ಬೇಕು ಎಲ್ಲ ನಾನು ತೊಗೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ನಾವು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಹೇಗೆ ಅಂತ ತೋರಿಸ್ತಿದ್ದೀನಿ. ಒಂದೊಂದೇ ಪುರಿಯನ್ನು ತಗೊಂಡು ಅದನ್ನು ಸ್ವಲ್ಪ ಒಡೆದು ಅದರಲ್ಲಿ ಮಸಾಲೆ ಹಾಕಿ ಮತ್ತು ಪಾನಿಯನ್ನು ಹಾಕಿ, ಜೊತೆಗೆ ನಾನು ಇಲ್ಲಿ ಶೇವಚೂಡ ಅಂದರೆ ಖಾರ ಅಥವಾ ದಾಣಿ ಏನಂತೀರ ನಮ್ಮ ಕಡೆ ನೋಡಿ, ಅದನ್ನು ಕೂಡ ಹಾಕಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ಈಸಿಯಾದ ರೆಸಿಪಿಯನ್ನು ಟ್ರೈ ಮಾಡಿ ಫ್ಯಾಮಿಲಿ ಜೊತೆ ಮತ್ತು ಮಕ್ಕಳ ಜೊತೆ ಹಂಚಿಕೊಳ್ಳಿ. ಹೇಗಾಗಿದೆ ಅಂತ ನನಗೆ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ.
ಮತ್ತೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು.